ನಾಪತ್ತೆಯಾದ ಇಬ್ಬರು ಸಹೋದರರ ಪೈಕಿ ಓರ್ವ ಸಹೋದರ ರಫೀಕ್ನ ಮೃತದೇಹ ಸೋಮವಾರ ಪತ್ತೆಯಾಗಿದೆ. ಹನೀಫ್ಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕವಲಗಿ ಬಳಿ 8 ಜನ ಕೈ ಹಿಡಿದು ಹಳ್ಳ ದಾಟ್ತಾ ಇದ್ದ ವೇಳೆ ಇಬ್ಬರು ಸಹೋದರರು ಕೊಚ್ಚಿ ಹೋಗಿದ್ರು. ರಾಯಚೂರು ಜಿಲ್ಲೆ ಸಿಂಧನೂರು ಮಸ್ಕಿ ಮಾರ್ಗ ಮಧ್ಯೆ ಇದ್ದ ಹಳ್ಳದ ಸೇತುವೆ ಮಳೆಯಿಂದಾಗಿ ಕೊಚ್ಚಿ ಹೋಗಿದೆ. ಪಕ್ಕದಲ್ಲಿ ಪೈಪ್ ಅಳವಡಿಸಿ ವಾಹನಗಳ ಓಡಾಟಕ್ಕೆ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಸರ್ವಿಸ್ ರಸ್ತೆ ನಿರ್ಮಾಣವಾಗುವವರೆಗೆ ಬೆಂಗಳೂರು ಬಳ್ಳಾರಿ ಕಡೆಯಿಂದ ಬಂದಿದ್ದ ಬಸ್ಗಳು, ಶಾಲಾ ವಾಹನಗಳು ಪರದಾಡಿದವು. ಕಳೆದ ಶುಕ್ರವಾರ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಯಲ್ಲಮ್ಮನಗುಡ್ಡದಲ್ಲಿ ದೇವಸ್ಥಾನದ ಕಾಣಿಕೆ ಹುಂಡಿಗೆ ಮಳೆ ನೀರು ನುಗ್ಗಿತ್ತು. ಕಾಣಿಕೆ ಹುಂಡಿ ಒಡೆದು ಕಾಣಿಕೆಯ ಹಣವನ್ನೆಲ್ಲ ಹೊರತೆಗೆದ ಸಿಬ್ಬಂದಿ ದೇವಸ್ಥಾನದ ಆವರಣದಲ್ಲಿ ಒಣಗಿಸಿದ್ರು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ಮಾಸ್ಕ್ ಮ್ಯಾನ್ ತಪ್ಪೊಪ್ಪಿಗೆ ಪ್ರಕರಣ ಸಂಬಂಧ ಮಂಗಳವಾರ ಪಾಯಿಂಟ್ 13ರಲ್ಲಿ ಶೋಧ ಕಾರ್ಯಾಚರಣೆ ನಡೆಯಿತು. 13ನೇ ಪಾಯಿಂಟ್ನಲ್ಲಿ ಮೊದಲಿಗೆ ಡ್ರೋನ್ ಮೌಂಟೆಡ್ ಜಿಪಿಆರ್ ಯಂತ್ರದ ಮೂಲಕ ಶೋಧ ನಡೆಸಲಾಯಿತು. ಬಳಿಕ ದೂರುದಾರ ಹೇಳಿದ ಜಾಗದಲ್ಲಿ 18 ಅಡಿ ಆಳ ಗುಂಡಿ ಅಗೆದ್ರು. ಯಾವುದೇ ಅಸ್ಥಿಪಂಜರ ಪತ್ತೆಯಾಗಲೇ ಇಲ್ಲ. 8 ಅಡಿ ಅಗಲ, 22 ಅಡಿ ಉದ್ದ, 18 ಅಡಿ ಆಳ ಉತ್ಖನನ ನಡೆಸಿದ್ರು. ಅಸ್ಥಿಪಂಜರ ಸಿಗಲಿಲ್ಲ. ಇನ್ನು 13 ಅಡಿ ಆಳಕ್ಕೆ ಗುಂಡಿ ಅಗೆದಾಗ ನೀರಿನ ಕೊರತೆ ಕಾಣಿಸಿಕೊಂಡಿತ್ತು. ಬಳಿಕ ಪಂಪ್ಸೆಟ್ ಮೂಲಕ ಗುಂಡಿಯಲ್ಲಿ ಇದ್ದ ನೀರನ್ನ ಹೊರಹಾಕಿ ಕಾರ್ಯಾಚರಣೆ ಮುಂದುವರಿಸಲಾಯಿತು. ಸದನದಲ್ಲೂ ಧರ್ಮಸ್ಥಳ ವಿಚಾರ ಸದ್ದು ಮಾಡಿದ್ದು ಆಡಳಿತ ವಿಪಕ್ಷ ನಾಯಕರ ನಡುವೆ ಮಾತಿನ ಕದನ ನಡೆಯಿತು. ಶೂನ್ಯ ವೇಳೆಯಲ್ಲಿ ಧರ್ಮಸ್ಥಳ ವಿಚಾರ ಪ್ರಸ್ತಾಪ ಮಾಡಿದ ಸುನಿಲ್ ಕುಮಾರ್, ಅನಾಮಿಕ ಹೇಳದಂತೆ 16 ಗುಂಡಿ ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ. ಇಲ್ಲಿವರೆಗೆ ಮೂಳೆ ಮಣ್ಣು ಸಿಕ್ಕಿದೆ ಅನ್ನೋದರ ಬಗ್ಗೆ ಉತ್ತರ ಕೊಡ್ಲಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು. ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯೇ ತನಕ ಬಂದಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ವಿಪಕ್ಷ ಶಾಸಕರ ಪ್ರಶ್ನೆಗೆ ಉತ್ತರಿಸಿದಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಸ್ಐಟಿ ತನಿಖೆಗೆ ಒಂದು ಕಾಲಮಿತಿ ಅಂತ ಇರುತ್ತೆ. ತನಿಖೆ ಒಂದು ಹಂತಕ್ಕೆ ಹೋದ್ಮೇಲೆ ಎಸ್ಐಟಿ ವರದಿ ಕೊಡ್ತಾರೆ ಅಂತ ಹೇಳಿದ್ರು. ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ SITನವರು ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು. ಪರಮೇಶ್ವರ್ ಮಾತಿಗೆ ಕೆರಳಿದಂತ ವಿಪಕ್ಷ ನಾಯಕರು ಅನಾಮಿಕ ಯಾರೆಂದು ತೋರಿಸಿ ಮಾಸ್ಕ್ ಮ್ಯಾನ್ ಬುರುಡೆ ಎಲ್ಲಿಂದ ತಂದಿದ್ದಾನೆ ಹೇಳಲಿ ಅಂತ ಆಗ್ರಹಿಸಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಮಂಗಳವಾರ ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಬೆನ್ನು ಹಿಡಿದುಕೊಂಡೇ ಕೋರ್ಟ್ಗೆ ಬಂದಿದ್ರು. 17 ಜನರ ಪೈಕಿ ಇವತ್ತು 13 ಆರೋಪಿಗಳು ಹಾಜರಾಗಿದ್ರು. ಆರೋಪಿಗಳ ಹಾಜರಾತಿ ಪಡೆದ ಜಡ್ಜ್ ಸೆಪ್ಟೆಂಬರ್ 9ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಪವಿತ್ರ ಗೌಡ ತನ್ನ ಟ್ಯಾಟೂ ಹಾಕಿಸಿಕೊಂಡಿದ್ದ ಅಭಿಮಾನಿಯನ್ನ ಕರೆದು ಪವಿತ್ರ ಗೌಡ ಮಾತನಾಡಿಸಿದ್ರು. ಯಾಕೆ ಟ್ಯಾಟೂ ಹಾಕಿಸಿಕೊಂಡೆ ಅಂತ ಕೇಳಿದ್ರು. ಮನೆಯಲ್ಲಿ ನಗದು ಪತ್ತೆ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮಹಾಭಿಯೋಗಕ್ಕೆ ತ್ರಿಸದಸ್ಯ ಸಮಿತಿ ರಚನೆಯಾಗಿದೆ. ಕರ್ನಾಟಕ ಮೂಲದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ BV ಆಚಾರ್ಯ ಮತ್ತು ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮಹೀಂದ್ರ ಮೋಹನ ಶ್ರೀವಾತ್ಸವ ಈ ಸಮಿತಿಯಲ್ಲಿದ್ದಾರೆ. ಮನೆಯಲ್ಲಿ ಕಂತೆ ನಗದು ಪತ್ತೆ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ತಪ್ಪಿತಸ್ಥ ಎಂದು ಆಂತರಿಕ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿತ್ತು. ನ್ಯಾಯಮೂರ್ತಿ ಯಶವಂತ್ ಅವರನ್ನ ಪದಚ್ಯುತಗೊಳಿಸಬೇಕು ಅಂತ ಸಂಸದರು ಮನವಿ ಸಲ್ಲಿಸಿದ್ರು. ಹೀಗಾಗಿ ಜಸ್ಟಿಸ್ ವರ್ಮಾ ವಿರುದ್ಧ ಆರೋಪಗಳ ತನಿಖೆಗೆ 3 ಸದಸ್ಯರ ಸಮಿತಿ ರಚಿಸಿರುವ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಭ್ರಷ್ಟಾಚಾರ ವಿರುದ್ಧ ಸಂಸತ್ ಒಂದಾಗಿದೆ, ಜಸ್ಟಿಸ್ ವರ್ಮಾ ಅವರನ್ನ ಪದಚ್ಯುತಗೊಳಿಸುವ ಕಾರ್ಯ ಆರಂಭವಾಗಬೇಕು ಎಂದಿದ್ದಾರೆ. ಬಿಹಾರ ಮತಪಟ್ಟಿ ವಿಶೇಷ ಪರಿಷ್ಕರಣೆ ವಿರೋಧಿಸಿ ಇಂಡಿಯಾ ಕೂಟದ ಸಂಸದರು ಸಂಸತ್ ಎದುರು ಮಿಂತಾದೇವಿ ಫೋಟೋ ಇರುವಂತ ಟಿ ಶರ್ಟ್ ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಬಿಹಾರದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ವೇಳೆ 124 ವರ್ಷದ ಮಿಂತಾದೇವಿಯನ್ನ ಫಸ್ಟ್ ಟೈಮ್ ವೋಟರ್ ಅಂತ ನಮೂದಿಸಲಾಗಿದೆ. ಹೀಗಾಗಿ ಇಂಡಿಯಾ ಕೂಟ ಮಿಂತಾದೇವಿ 124 ನಾಟ್ಔಟ್ ಅನ್ನೋ ಟಿ ಶರ್ಟ್ ಅನ್ನು ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ ಸಂಸದ ಕಿರಣ್ ರೆಡ್ಡಿ ಮಿಂತಾದೇವಿ ಟಿ ಶರ್ಟ್ ಧರಿಸಿ ಸಂಸತ್ಗೆ ಆಗಮಿಸಿದ್ರು. ಮತಕಳ್ಳತನ ಸಂಬಂಧ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿರುವಂತಹ ರಾಹುಲ್ ಗಾಂಧಿ, ಒಬ್ಬ ವ್ಯಕ್ತಿಗೆ ಒಂದು ಮತ ಅನ್ನೋದು ಸಂವಿಧಾನದ ಅಡಿಪಾಯ, ಇದನ್ನ ಜಾರಿಗೆ ತರುವಲ್ಲಿ ಚುನಾವಣಾ ಆಯೋಗ ವಿಫಲವಾಗಿದೆ ಎಂದಿದ್ದಾರೆ. वन मैन वन वोट कॉन्स्टिट्यूशन का फाउंडेशन है और इलेक्शन कमीशन की ड्यूटी है कि वो वन मैन वन वोट इन्फोर्स करें, और उन्होंने नहीं किया, उन्होंने अपनी ड्यूटी नहीं की. तो हम सिर्फ कॉन्स्टिट्यूशन को प्रोटेक्ट कर रहे हैं, उसकी रक्षा कर रहे हैं, संविधान की रक्षा कर रहे हैं.
ದೆಹಲಿ ಹಾಗೂ ಎನ್ಸಿಆರ್ನಲ್ಲಿ ಬೀದಿ ನಾಯಿಗಳನ್ನ ಸೆರೆ ಹಿಡಿಯುವಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶವನ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ನಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾಯಿಗಳು ಧ್ವನಿ ಇಲ್ಲದ ಆತ್ಮಗಳು, ಅಳಿಸಿ ಹಾಕಲು ಅವುಗಳು ಸಮಸ್ಯೆಗಳಲ್ಲ ಎಂದಿದ್ದಾರೆ. ದೆಹಲಿ ಎನ್ಸಿಆರ್ನಿಂದ ಎಲ್ಲಾ ಬೀದಿ ನಾಯಿಗಳನ್ನ ತೆಗೆದುಹಾಕಬೇಕೆಂಬ ಸುಪ್ರೀಂ ಕೋರ್ಟ್ನ ನಿರ್ದೇಶನವು ದಶಕಗಳ ಮಾನವೀಯ ವಿಜ್ಞಾನ ಬೆಂಬಲಿತ ನೀತಿಯಿಂದ ಹಿಂದಕ್ಕೆ ಸರಿದಿದೆ. ಈ ಧ್ವನಿ ಇಲ್ಲದ ಆತ್ಮಗಳು ಅಳಿಸಬೇಕಾದಂತಹ ಸಮಸ್ಯೆಗಳಲ್ಲ. ಆಶ್ರಯ, ಲಸಿಕೆ, ಕ್ರಿಮಿನಾಶಕ ಚಿಕಿತ್ಸೆ, ಸಮುದಾಯ ಆರೈಕೆ ಮೂಲಕ ಬೀದಿಗಳನ್ನ ಕ್ರೌರ್ಯವಿಲ್ಲದೆಯೂ ಕೂಡ ಸುರಕ್ಷಿತವಾಗಿಡಬಹುದು. ಭಾನುವಾರ ಉದ್ಘಾಟನೆಯಾದ ಯೆಲ್ಲೋ ಲೈನ್ ಮೆಟ್ರೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮೊದಲ ದಿನವೇ 83,000 ಪ್ರಯಾಣಿಕರು ಸಂಚರಿಸಿದ್ದಾರೆ. ಹಳದಿ ಮಾರ್ಗದಲ್ಲಿ ಪ್ರತಿ 25 ನಿಮಿಷಕ್ಕೆ ಒಂದರಂತೆ ರೈಲುಗಳು ಸಂಚರಿಸಿವೆ. ಸದ್ಯ 3 ಮೆಟ್ರೋ ರೈಲುಗಳು ಸಂಚರಿಸುತ್ತಿದ್ದು, ಇದೇ ತಿಂಗಳು ಮತ್ತೊಂದು ರೈಲು ಸೇರ್ಪಡೆಯಾಗಲಿದೆ. ಆಗ ಪ್ರತಿ 15ರಿಂದ 20 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲು ಸಂಚರಿಸಲಿವೆ. ಮಾಜಿ ಸಂಸದೆ ಕಂ ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿ ನಿಂದನೆ ಮಾಡಿದ ಕೇಸ್ನಲ್ಲಿ ಸಿಸಿಬಿ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ವಿಜಯಪುರ ಮೂಲದ ದರ್ಶನ್ ಅಭಿಮಾನಿ ಸಂತೋಷ್ ಎಂಬಾತ ಅರೆಸ್ಟ್ ಆದ ಆರೋಪಿ.